ಹಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ಯೂನಿವರ್ಸಿಟಿಯ MBA ಮತ್ತು MCA ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ. ಈಗ 2024 ಮತ್ತು 25ನೇ ಸಾಲಿನಲ್ಲಿ MA, MSc ಮತ್ತು MCOMಗೆ ಬೆಂಗಳೂರು ಯೂನಿವರ್ಸಿಟಿಯ ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ ಅಡ್ಮಿಷನ್ಗೆ. ಆದರೆ MBA ಮತ್ತು MCAದು ಯಾವಾಗ ಬಿಡ್ತಾರೆ ಅಂತ ನೋಡೋದಾದರೆ, MBA ಮತ್ತು MCA ಅವ್ರದ್ದು ಇವ್ರುಗಳು ಏನಿದ್ದಾರೆ MSc, MA, MCOM ಅವ್ರದ್ದು ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಒಂದು ನೋಟಿಫಿಕೇಷನನ್ನು ಬಿಡ್ತಾರೆ. ಆಗ ನೀವು MBAಗೆ ಬಂದುಬಿಟ್ಟು ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಎಂಟ್ರೆನ್ಸ್ ಎಕ್ಸಾಮನ್ನು ನೀವು ಅಟೆಂಡನ್ನು ಮಾಡಿ ಅದರಲ್ಲಿ ನೀವು ರ್ಯಾಂಕಿಂಗ್ನ ಬರಬೇಕಾಗುತ್ತೆ. ಸೊ ರ್ಯಾಂಕಿಂಗ್ನ ಬಂದು ಕಾಲೇಜನ್ನು ಅಲ್ಲಿ ಸೆಲೆಕ್ಟನ್ನು ಮಾಡ್ಕೊಬೇಕಾಗುತ್ತೆ. ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಬಂದುಬಿಟ್ಟು ಒಂದು 40,000 ರಿಂದ 60,000 ನೀವು ನಿಮ್ಮ MBAನ ಕಂಪ್ಲೀಟ್ ಮಾಡ್ಕೋಬೋದು. ಅಷ್ಟು ಫೀಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಇಲ್ಲಿ ಬಂದುಬಿಟ್ಟು ನಿಮಗೆ ಮೇಯ್ನ್ ಕ್ಯಾಂಪಸಲ್ಲಿ ಪ್ಲೇಸ್ಮೆಂಟ್ಸ್ ಎಲ್ಲೂ ಇರೋದಿಲ್ಲ. ಸೊ ಇಲ್ಲಿ ಪ್ಲೇಸ್ಮೆಂಟು ಸಿಗೋದಿಲ್ಲ. ಆದರೆ ಇದರ ಒಂದು ಅಫಿಲೇಟೆಡ್ ಕಾಲೇಜ್ಗಳು ಏನಿದ್ದಾವೆ, ಪ್ರೈವೇಟ್ ಕಾಲೇಜ್ಗಳು ಆಗಿರಬಹುದು, ಅಲ್ಲಿ ಫೀಸ್ ಬಂದುಬಿಟ್ಟು ಜಾಸ್ತಿ ಇರುತ್ತೆ. 1 lakh 2 lakh ಆ ರೀತಿ ಇರುತ್ತೆ. ಬಟ್ ಅಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿಯೇ ಸಿಗುತ್ತೆ. ಇದಿಷ್ಟು ಈ ಒಂದು MBA ಕೋರ್ಸ್ ಬಗ್ಗೆ ನೀವು ತಿಳ್ಕೊಬೇಕಾಗಿರುವಂತಹ ಮಾಹಿತಿ. ಮೇನ್ ಕ್ಯಾಂಪಸ್ಸೇ ಬೇಕು ಅಂತಂದರೆ ಸೊ ಅಲ್ಲಿ ಫೀಸ್ ಕೂಡ ಕಮ್ಮಿ ಇರುತ್ತೆ, ಹಾಗೆ ಫೆಸಿಲಿಟೀಸ್ ಇದೆ, ಆದರೆ ಪ್ಲೇಸ್ಮೆಂಟ್ ಸಿಗೋದಿಲ್ಲ. MCA ಅವ್ರಿಗೂ ಮತ್ತು MBA ಅವ್ರಿಗೂ ಸೇಮ್ ಟೈಮ್ಗೆ ಅವರು ನೋಟಿಫಿಕೇಷನ್ನ ಬಿಡ್ತಾರೆ. ಆಗ ನೀವು ಅಪ್ಲಿಕೇಶನ್ನ ಹಾಕಿ ಅದರ ಒಂದು ಅಡ್ಮಿಷನ್ನ ತಗೋಬೋದಾಗುತ್ತೆ. ಸೊ ಈ ರ್ಯಾಂಕಿಂಗ್ ಬಂದಮೇಲೆ ಅದರ ಕಾಲೇಜ್ ಸೆಲೆಕ್ಟನ್ನು ಮಾಡ್ಕೊಳ್ಳೋವಾಗ ನೀವು ಗೌರ್ಮೆಂಟ್ ಸೀಟನ್ನು ತೊಗೊಂಡು ಗೌರ್ಮೆಂಟ್ ಸೀಟ್ ಮೂಲಕ ಪ್ರೈವೇಟ್ ಕಾಲೇಜಲ್ಲಿ ನೀವು ಗೌರ್ಮೆಂಟ್ ಸೀಟನ್ನು ತೊಗೋಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ಒಂದು ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ತೀನಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.